ಅಯ್ಯೋ ಹೋಗಪ್ಪ, ಯಾವನಿಗೆ ಬೇಕು ಈ ಗದ್ದೆ ಈ ಭತ್ತ ಎಲ್ಲ? ಅಲ್ಲ ಕಣಪ್ಪ, ಏನಪ್ಪ ನನ್ನ ಅಪ್ಪಂಗೆ ಬೇಕಪ್ಪ ಇದು, ಅವನ್ಗೇನ್ ಬೇಡವನಪ್ಪ? ಎಲ್ಕಪ್ಪ ಕಳ್ಸಿದ್ಯ ಅವನ್ನ? ನಾನು ಏನ್ ಮಾಡಲ್ಲ ಮಗನ, ಎಷ್ಟು ಹೇಳಿದ್ರು ಮಧ್ಯೆ ಕೇಳಲ್ಲ ಅವನು, ಬಿಡ್ತಾ ಸಾಯಿ ಅಂತ. ಅಪ್ಪ ಅಪ್ಪ ಬಾರಪ್ಪ ಇಲ್ಲಿ ಅಲ್ಲಿ ನೋಡಪ್ಪ, ಹೆಂಗ್ ತೇಲಾಡ್ಕ ಬಂದ ನಿನ್ ಮಗ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಭತ್ತ ಎಲ್ಲ ಏರ್ ಹಾಕ್ಬಿಟ್ಟವ್ರ ನಮ್ಮ ಈಗ್ಲು. ಹೋಗಲೇ ಅಪ್ಪ ಆಗಲ್ಲ ಕಣ, ಇವನ್ ಜೊತೆ ನನ್ ಕೈ ಹೆಣ್ಗಾಡಕ್ ಆಗಲ್ಲ. ಅವ್ನ್ಗೇನ್ ಬೇಕು ಅವ್ನಿಗೆ ಮಾಡ್ಕೊಟ್ಬಿಡು, ನನ್ಗೇನ್ ಬೇಕು ನನಗ್ ಮಾಡ್ಕೊಟ್ಬಿಡು, ನಾವ್ ಇಬ್ಬಳದಾಗ ಹೊಂಟೋಗ್ಬಿಡ್ತೀವಿ. ಕೊಟ್ಬಿಡು ಹೊಂಟೋಲಿ. ಕೃಷ್ಣಪ್ಪ ಹೇಳ್ತಾ ಇರೋದು ಸರಿ ಅಂದ್ಬಿಟ್ಟು ನಾನ್ ತಮ್ಮನ ನಾ ಕರ್ಕೊಂಡು ಬಂದಿದ್ದೆ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಬಸವ ಮಾರ್ಗ ಮಾನಸಿಕ ಆರೋಗ್ಯ ಚಿಕಿತ್ಸಾ ಹಾಗೂ ಪುನರ್ವಸತಿ ಕೇಂದ್ರಕ್ಕೆ ಬತ್ತಿದಂಗೆ ದೇವರುಗಳ ಆಶೀರ್ವಾದ ತಗೊಂಡು ಒಳಗೆ ಹೋದ್ರೆ ಸ್ಟಾಫ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಬಸವ ಮಾರ್ಗದ ಫೌಂಡರ್ ಆದಂತ ಬಸವರಾಜ್ ಸರ್ ಅವರು ಈ ಕೇಂದ್ರದಲ್ಲಿ ಸಿಗ್ತಕ್ಕಂತ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಟ್ರು. ಕುಡಿತ ಎಂಬ ವ್ಯಸನಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಬೋಧನೆ ಹಾಗೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ, ಜೊತೆಗೆ ಶುಚಿ ರುಚಿಯಾದ ಊಟೋಪಚಾರದ ಮುಖಾಂತರ ವ್ಯಸನಿಗಳನ್ನ ನಿರ್ದಿಷ್ಟ ಅವಧಿ ಒಳಗೆ ವ್ಯಸನ ಮುಕ್ತರಾಗಿ ಮಾಡಿಸ್ತಾರೆ. ಬಸವ ಮಾರ್ಗ ಸಂಸ್ಥೆ 6ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಪುರುಷರಿಗೂ ಮಹಿಳೆಯರಿಗೂ ಪ್ರತ್ಯೇಕವಾಗಿ ಮುಂದಿನ ತಿಂಗಳು ಅಂತಂದ್ರೆ ಜನವರಿ 5ನೇ ತಾರೀಕಿಂದ 14ನೇ ತಾರೀಕುವರೆಗೆ 56ನೇ ಉಚಿತ ಕುಡಿತ ಬಿಡಿಸುವ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಈ ಉಚಿತ ಶಿಬಿರದ ಉಪಯೋಗವನ್ನ ಕುಡಿತವ ಹೆಂಗಾದ್ರೂ ಮಾಡಿ ಬಿಡ್ಲೇಬೇಕು ಅನ್ನೋರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನ ಜಾಸ್ತಿ ಕುಡಿಯೋ ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರತಕ್ಕಂತ ನಂಬರ್ಗೆ ಕರೆ ನೀಡಿ. ಎಲ್ಲರಿಗೂ ಧನ್ಯವಾದಗಳು.